ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಎಲ್ಲರೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನು ಅಂತಂದರೆ ಮಾಸಗಳನ್ನು, ಹುಣ್ಣಿಮೆ, ಅಮಾವಾಸ್ಯೆಗಳನ್ನು ಚೆನ್ನಾಗಿ ಆಚರಿಸ್ತಾರೆ, ಪೂಜೆಗಳನ್ನು ಮಾಡ್ತಾರೆ. ಆದರೆ ಯಾರೂ ಕೂಡ ಅವುಗಳ ಅರ್ಥವನ್ನು, ಅವುಗಳನ್ನು ಯಾವ ರೀತಿಯಾಗಿ ಪಾಲಿಸಬೇಕು, ಪೂಜೆಯ ಶೈಲಿಗಳೇನು ಯಾವುದನ್ನು ಕೂಡ ಪಾಲಿಸೋದಿಲ್ಲ. ಹಾಗಾಗಿ ಇವತ್ತಿನ ವಿಶೇಷವಾಗಿ ನಾವು ಅಧಿಕ ಮಾಸದ ಬಗ್ಗೆ ಮಾತಾಡ್ತಾ ಹೋಗೋಣ. ಅಧಿಕ ಮಾಸ ಅಂದರೆ ಏನು, ಆ ಒಂದು ಮಾಸದಲ್ಲಿ ಯಾವೆಲ್ಲ ಪೂಜೆಗಳನ್ನು ನಾವು ಮಾಡಬೇಕು, ಅದರ ಪದ್ಧತಿಗಳೇನು, ಅದನ್ನು ಮಾಡೋದ್ರಿಂದ ನಮಗೆ ಸಿಗುವಂಥ ಪುಣ್ಯದ ಫಲಗಳೇನು ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷಿಗಳು ಹಾಗೂ ಕಾಮ್ಯಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಇವತ್ತಿನ ವಿಷಯ ತಿಳ್ಕೊಳ್ಳೋ ಮುನ್ನ ಇವತ್ತಿನ ದಿನದ ಪಂಚಾಂಗ, ಅದರ ಪರಿಹಾರ ಮತ್ತು ರಾಶಿ ಫಲಗಳನ್ನು ತಿಳ್ಕೊಳ್ತಾ ಹೋಗೋಣ. ಗುರುಗಳ ಇವತ್ತಿನ ಕಾರ್ಯಕ್ರಮವನ್ನು, ಇವತ್ತಿನ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದು. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ದುಂ ದುರ್ಗಾಯೇ ನಮಃ, ಗಂ ಗಣಪತಯೇ ನಮಃ, ಗುಂ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಸೇವಾ ನಿರತರಾದ ಎಲ್ಲ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆಗಿರತಕ್ಕಂಥ ಅಭ್ಯುದಯಕ್ಕೋಸ್ಕರವಾಗಿ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ಭಗವತಿ ಆಗಿರತಕ್ಕಂಥ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿಸುವ ಹಾಗೆ ಸಮೃದ್ಧವಾದ ಸದೃಢವಾದ ಆರೋಗ್ಯವನ್ನು, ಹಾಗೆ ನಿಮ್ಮೆಲ್ಲ ಮನೋಕಾಮನೆಗಳನ್ನು ಸಿದ್ಧಿಸಲಿ ಅಂಥೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನವನ್ನು ನೋಡಿದಾಗ ಏನಪ್ಪ ಅಂದರೆ ಪರಾಭವನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ಈ ಒಂದು ಮಾಸಕ್ಕೆ ವಿಶೇಷತೆ ಇರತಕ್ಕಂಥದ್ದು ಏನಪ್ಪ ಅಂದರೆ ಹಿಂದೂ ಸನಾತನ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಈಗ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾಘ ಅಂತಕ್ಕಂಥ ಈ ಮಾಸಗಳಲ್ಲಿ ಬಹಳ ಮುಖ್ಯವಾಗಿ ಈ ಅಧಿಕ ಮಾಸ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದಾಗಿರುತ್ತೆ. ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ರೋಹಿಣಿ ನಕ್ಷತ್ರ ಇರತಕ್ಕಂಥದ್ದು, ಸೋಮವಾರ, ದ್ವಿತೀಯ ತಿಥಿ ಇರತಕ್ಕಂಥದ್ದು, ಇನ್ನು ಗ್ರೀಷ್ಮ ಋತುವಿನ ವಿಶೇಷವಾಗಿ ಅಧಿಕ ಜ್ಯೇಷ್ಠ ಮಾಸ. ಹಾಗಾಗಿ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರೂ ಕೂಡ ಸಾಧ್ಯವಾದರೆ ಎಲ್ಲರೂ ಕೂಡ ಚಂದ್ರ ದರ್ಶನವನ್ನು ಮಾಡಿ. ನಿಮ್ಮ ಎಲ್ಲ ಕಡು ಕಷ್ಟಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದು ಇವತ್ತಿನ ವಿಶೇಷತೆ. ಅದರಲ್ಲೂ ಕೂಡ ಶುಕ್ಲ ಪಕ್ಷದ ದ್ವಿತೀಯ ದಿವಸ ಚಂದ್ರನ ದರ್ಶನ ಪರಮೋತ್ತಮವಾದದ್ದು ಅಂತೇಳುತ್ತೆ ಶಾಸ್ತ್ರ. ಹಾಗಾಗಿ ಆ ಒಂದು ದರ್ಶನ ಮಾಡ್ಕೊಳ್ಳಿ. ವಿಶೇಷವಾಗಿ ಚಂದ್ರಚೂಡೇಶ್ವರ ಸೋಮವಾರ ದಿವಸ ಆಗಿರೋದ್ರಿಂದ ಪರಶಿವನ ದರ್ಶನ, ಪರಮೇಶ್ವರನ ಪ್ರಾರ್ಥನೆ, ಶ್ರೀಕಂಠೇಶ್ವರನ ದರ್ಶನ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಂದಿನ ದಿನದ ರಾಶಿ ಫಲಗಳನ್ನು ತಿಳಿಸ್ಕೊಡ್ಬಹುದಾ? ಖಂಡಿತ. ಇವತ್ತಿನ ಗ್ರಹಗಳ ಸ್ಥಿತಿಯನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಮೇಷದಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನಿರ್ತಕ್ಕಂಥದ್ದು, ಎರಡನೇದಾಗಿ ರವಿ ಮತ್ತು ಬುಧನ ಮತ್ತು ಚಂದ್ರನ ಸಂಯೋಜನೆ ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು, ಮಿಥುನದಲ್ಲಿ ಗುರು ಇದ್ದಾನೆ, ಪಂಚಮದಲ್ಲಿ ಬಹಳ ಮುಖ್ಯವಾಗಿ ಕಾಲಪುರುಷನ ಜಾತಕದ ಪಂಚಮದಲ್ಲಿ ರವಿಯ ಮನೆಯಲ್ಲಿ ಕೇತು ಇರತಕ್ಕಂಥದ್ದು, ಶನಿಯ ಮನೆಯಲ್ಲಿ ರಾಹು ಇರತಕ್ಕಂಥದ್ದು, ಗುರುವಿನ ಮನೆಯಲ್ಲಿ ಬಹಳ ಮುಖ್ಯವಾಗಿ ಮೀನರಾಶಿಯಲ್ಲಿ ಇವತ್ತಿನ ದಿವಸ ಶನಿ ಇರತಕ್ಕಂಥದ್ದಾಗಿದೆ. ಈ ಗ್ರಹಸ್ಥಿತಿಗಳ ಫಲವನ್ನು ನೋಡಿ ವಿಶೇಷವಾಗಿ ಇವತ್ತಿನ ಗ್ರಹಗಳ ಪ್ರಾರ್ಥನೆ, ನಿಮ್ಮೆಲ್ಲರ ಬದುಕು ಸನ್ಮಂಗಲವಾಗಿರಲಿ ಅಂತೇಳಿ ಗ್ರಹಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ರಾಶಿ ಫಲವನ್ನು ನೋಡೋಣ. ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣೀ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಓಂ ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಓಂ ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಏಕಪಕ್ಷೀಯ ನಿರ್ಧಾರಾದಿಗಳಿಂದ ಸ್ವಲ್ಪ ಏನಾದರೂ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಿಕ ವ್ಯವಹಾರಾದಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದು, ಸ್ವಯಂಕೃತವಾದಂತಹ ಸಂಪಾದನೆಯಲ್ಲಿ ಇವತ್ತಿನ ದಿವಸ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರಯಾಣದಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದು. ಮೇಷರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಚಂದ್ರಚೂಡೇಶ್ವರನ ಪ್ರಾರ್ಥನೆ,
ಓಂ ಚಂದ್ರಚೂಡೇಶ್ವರಾಯ ನಮಃ ಅಂತೇಳಿ ಆ ಒಂದು ಸಾಂಬಶಿವನ ಪ್ರಾರ್ಥನೆ ಮಾಡೋದ್ರಿಂದ ಸನ್ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಜವಾಬ್ದಾರಿಗಳು ಹೆಚ್ಚಾಗುವಂತಹ ಸುದಿನ. ಇತರರಿಂದ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು. ಕೈಗೊಂಡ ಸರ್ಕಾರ ನಿಮಿತ್ತವಾಗಿರ್ತಕ್ಕಂಥ ಕಾರ್ಯಾದಿಗಳಿರಬಹುದು, ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಶ್ರೀಕಂಠೇಶ್ವರನ ದರ್ಶನ, ಶ್ರೀಕಂಠೇಶ್ವರನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಗೌರವ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸರ್ಕಾರ ಸಂಬಂಧಿತವಾದಂತಹ ಗುತ್ತಿಗೆದಾರರಿಗೆ ಏನಾದರೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಚಾಲಕರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ನಿಮ್ಮ ಕುಲದೇವರ ಪ್ರಾರ್ಥನೆ, ಇನ್ನು ವಿಶೇಷವಾಗಿ ಗವಿಗಂಗಾಧರೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಮ್ಮ ಎಲ್ಲ ದುಃಖ ಶೋಕಾದಿಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ನೀವು ಇಡುವಂತಹ ಹೆಜ್ಜೆಯಲ್ಲಿ ಏನಾದರೂ ಕೂಡ ಸ್ವಲ್ಪ ಇವತ್ತಿನ ದಿವಸ ಮಾನಸಿಕವಾಗಿರ್ತಕ್ಕಂಥ ಅಶಾಂತಿ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಾದಿಗಳಿಗೆ ದರ್ಶನ ಮಾಡ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಸ್ವಲ್ಪ ತಮ್ಮಂದಿರ ಅಥವಾ ಸಹೋದರರ ಆರೋಗ್ಯದಲ್ಲಿ ಏನಾದರೂ ಕೂಡ ಬೇರೆ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಧನಾಗಮನ ಇವತ್ತಿನ ದಿವಸ ನಿಮಗೆ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಕಟಕ ರಾಶಿಯವರ ಕುಲದೇವರ ಪ್ರಾರ್ಥನೆಯೊಂದಿಗೆ ನಂಜುಂಡೇಶ್ವರನ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇವತ್ತಿನ ವಿಶೇಷ ಬಗ್ಗೆ ಮಾತಾಡೋಣ. ಮಲಮಾಸ ಅಥವಾ ಅಧಿಕ ಮಾಸ ಅಂದರೆ ಏನು ಗುರುಗಳೇ? ಹಾಗಾದರೆ ಬಹಳ ಮುಖ್ಯವಾಗಿ ನಮ್ಮ ಪದ್ಧತಿಗಳು ಏನಿರುತ್ತಪ್ಪ ಅಂದರೆ, ಈಗ ಚಾಂದ್ರಮಾನ ಸೌರಮಾನ ಅಂತಕ್ಕಂಥ ಎರಡು ಪದ್ಧತಿಗಳು ನಮ್ಮ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು. ಕೆಲವು ಪ್ರಾಂತ್ಯಗಳಲ್ಲಿ ಕೇರಳ, ತಮಿಳುನಾಡಿದೆಲ್ಲ ಕೂಡ ಸೌರಮಾನಕ್ಕೆ ಸೌರಮಾನವನ್ನು ಅವರು ಫಾಲೋ ಮಾಡ್ತಾರೆ. ನಾವು ಸಹಜವಾಗಿ ಆಂಧ್ರ ಕರ್ನಾಟಕದವರೆಲ್ಲ ಕೂಡ ಚಾಂದ್ರಮಾನವನ್ನು ಮಾಡ್ತೀವಿ. ಒಂದು ವರ್ಷಕ್ಕೆ 365 ದಿವಸಗಳು ಮಾರ್ಪಡುತ್ತೆ. ಈ 365 ದಿವಸಗಳು ಚಾಂದ್ರಮಾನಕ್ಕೆ ಬಂದಾಗ 364 ಅಥವಾ 365 ದಿನಗಳಲ್ಲಿ ಈ ವೇರಿಯೇಷನ್ ಏನಾಗುತ್ತಪ್ಪ ಅಂದರೆ, ಸಹಜವಾಗಿ 33 ತಿಂಗಳಿಗೊಮ್ಮೆ 10 ದಿವಸ ಎಕ್ಸೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ತಿಂಗಳುಗಳನ್ನು ನಾವು ಸರಿದೂಗಿಸಬೇಕಾದ್ರೆ ಒಂದು ಮಾಸವನ್ನು ಅಧಿಕ ಮಾಡಬೇಕು. ಅಂದರೆ 33 ದಿನಗಳನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ತಿಂಗಳು ಅಧಿಕವಾಗಿ ಬರುತ್ತೆ ಅಂತಕ್ಕಂಥ. ಇದು 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರುತ್ತೆ. ಯಾಕೆ ಅಂದರೆ ಇದರಲ್ಲಿ ಎರಡು ಅಧಿಕ ಮಾಸ, ಕ್ಷಯ ಮಾಸ ಅಂತಕ್ಕಂಥದ್ದು ಕರಿತೀವಿ. ಈ ಅಧಿಕ ಅಂತಕ್ಕಂಥದ್ದು ಅಧಿಕಸ್ಯ ಅಧಿಕ ಫಲಂ ಅಂತೇಳಿ ಹೇಳುತ್ತೆ. ಶಾಸ್ತ್ರದಲ್ಲಿ ನಮಗೆ ಶಾಸ್ತ್ರ ನಿರೂಪಣೆ ಇರತಕ್ಕಂಥದ್ದು ಏನಪ್ಪ ಅಂದರೆ, ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳು ಅಂತ ನಮ್ಮಲ್ಲಿ ಇರುತ್ತೆ. ಇದು ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಕಾಮ್ಯ ಕರ್ಮಗಳು ಅಂತ. ಈ ಅಧಿಕ ಮಾಸ ಬಂದಾಗ, ಅಧಿಕ ಮಾಸ ಅಂದರೆ ಏನಪ್ಪ ಅಂದರೆ, ಯಾವ ಮಾಸದಲ್ಲಿ ಎರಡು ಸಂಕ್ರಮಣಗಳು ನಮಗೆ ಬಹಳ ಮುಖ್ಯವಾಗಿ, ಈಗ ಸಂಕ್ರಮಣ ಇಲ್ಲದೆ ಇರತಕ್ಕಂಥ ಮಾಸಕ್ಕೆ, ಸಂಕ್ರಮಣ ಇರುವಂಥ ಮಾಸಕ್ಕೆ, ಈ ಎರಡು ಮಾಸಗಳನ್ನು ಪರಿಗಣನೆಗೆ ತಗೊಳ್ತೀವಿ. ಒಂದು ಅಧಿಕ ಮಾಸವನ್ನು, ಇದನ್ನು ನಾವು ಕ್ಷಯ ಮಾಸ ಅಂತಲೂ ಕರಿತೀವಿ. ಸಂಕ್ರಮಣ ಯಾವ ಮಾಸದಲ್ಲಿ ಎರಡು ಸಂಕ್ರಮಣಗಳು ಬರುತ್ತೋ ಅದಕ್ಕೆ ಅಧಿಕ ಮಾಸ ಅಂತ ಕರಿತೀವಿ. ಯಾವ ಸಂಕ್ರಮಣಗಳು ಬರದೇ ಇರತಕ್ಕಂಥ ಮಾಸಕ್ಕೆ ಕ್ಷಯ ಮಾಸ. ಇದು ಏನಾಗುತ್ತೆ, ಬಹಳ ಮುಖ್ಯವಾಗಿ ಅಧಿಕ ಮತ್ತು ಸಂಕ್ರಮಣ, ನಮಗೆ 12 ಸಂಕ್ರಮಣಗಳು ಬರುತ್ತೆ. ನಾವಿವಾಗ ನಮ್ಮ ಕ್ಯಾಲೆಂಡರ್ ಪ್ರಕಾರದಲ್ಲಿ ನಾವೇನು ಆಲೋಚನೆ ಮಾಡ್ತೀವಿ, 12 ತಿಂಗಳಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತ ಕರೀತಾರೆ. ಈ ಇದರಲ್ಲೂ ಕೂಡ ಧರ್ಮದಲ್ಲೂ ಕೂಡ ಶಾಸ್ತ್ರದಲ್ಲೂ ಕೂಡ ಇರ್ತಕ್ಕಂಥದ್ದು ಚೈತ್ರ ಮಾಸದಿಂದ ಪ್ರಾರಂಭ ಆಗಿ ಇಲ್ಲಿ ನಮಗೆ 13 ತಿಂಗಳು ಬರುತ್ತೆ. ಈ ಗ್ರೀಷ್ಮ ಋತುವಿನಲ್ಲಿ ಅಧಿಕ ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸ, ಆಷಾಢ ಮಾಸ, ಈ 3 ತಿಂಗಳ ಸಂಯೋಜನೆ ಆಗ್ತಕ್ಕಂಥದ್ದು ಈ ಮಾಸದಲ್ಲಿ. ಅಂದರೆ ಅಧಿಕ ಅಂದರೆ ಬಹಳ ಮುಖ್ಯವಾಗಿ ನಮಗೆ ಎಕ್ಸೆಸ್ ಇರ್ತಕ್ಕಂಥದ್ದು ಅಂತ. ಅದನ್ನು ನಾವು ಸಹಜವಾಗಿ ಈಗ ಒಂದು ಅಳತೆಯನ್ನು ನಾವು ಮೀರುವಂಥ ಪದ್ಧತಿ ಆದಾಗ ಆ ಅಳತೆ ಕೆಳಗಡೆ ಬೀಳುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಅಧಿಕ ಮಾಸ ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಳ್ಳಿ. ಗುರುಗಳೇ, ಒಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ ಮೈಸೂರಿಂದ, ಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ಯಾರ ಬಗ್ಗೆ? ಮೇಡಮ್ ಅವರೇ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 24 ಮೇಡಮ್ ಅವರೇ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ಒಂದು ನಿಮ್ದು ಕಾಲ್ ಸಿಕ್ಕದು ನಮ್ಗೆ ಪುಣ್ಯ ಇದ್ದಂಗಾಯ್ತು ಸ್ವಾಮಿ. ತಾಯಿ ಒಳ್ಳೇದು ಮಾಡ್ಲಿಮ್ಮ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ಸ್ವಾಮಿ, ನಾವು ಸ್ವಲ್ಪ ಜಮೀನ್ದು ಸ್ವಲ್ಪ ಕೇಸ್ ಹಾಕಿದ್ದು ಸ್ವಾಮಿ. ಅದು ನಮ್ಗೆ ಏನಾಗುತ್ತೆ, ಎಲ್ಲ DC AC ಆಗಿದೆ ಸ್ವಾಮಿ. ಅದು ಹೈಕೋರ್ಟ್ಗೆ ಹೋಗೈತೆ. ಒಂದು ಸ್ವಲ್ಪ ನಮ್ದು ಏನಾಗುತ್ತೆ ಅಂತ. ಖಂಡಿತ ಚಿಂತೆ ಮಾಡುವ ಅಗತ್ಯ ಇಲ್ಲ. ಕೊನೆಗೆ ಗೆಲುವು ನಿಮ್ಮದೇ ಆಗುತ್ತೆ. ಆಗಲಿ ಸ್ವಾಮಿ. ಎಷ್ಟೇ ನಿಮಗೆ ಅಡೆತಡೆಗಳು ಬಂದರೂ ಕೂಡ ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ.
ಆದರೆ ಏನಪ್ಪ ಅಂದರೆ ಭೂ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಈ ಥರ ಸಮಸ್ಯೆಗಳು ಬಂದಾಗ ನೀವೇನು ಮಾಡಬೇಕಪ್ಪ ಅಂದರೆ ಮಂಗಳವಾರದ ದಿವಸ ಸುಬ್ರಹ್ಮಣ್ಯನ ಇಟ್ಕೊಳ್ಬೇಕು ಬಲವಾಗಿ. ಏನ್ ಸ್ವಾಮಿ? ಮಂಗಳವಾರದ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಅಥವಾ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಲಕ್ಷ್ಮೀ ನರಸಿಂಹ ಅಥವಾ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡೋದ್ರಿಂದ ಭೂ ವ್ಯವಹಾರಾದಿಗಳಲ್ಲಿ ಈ ರೀತಿಯಾದಂಥ ಅಡಚಣೆಗಳು ಬಂದಾಗ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ನೀವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಸಿಂಹರಾಶಿಯನ್ನು ಇವತ್ತಿನ ದಿವಸ ನೋಡಿದಾಗ ಅನಿರೀಕ್ಷಿತವಾದಂಥ ಪ್ರಯಾಣ ಸಿಗ್ತಕ್ಕಂಥದ್ದು, ವಿಶೇಷವಾಗಿ ಇವತ್ತಿನ ದಿವಸ ಧನಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ನೂತನ ವ್ಯವಹಾರ ವ್ಯಾಪಾರಾದಿಗಳಲ್ಲೂ ಕೂಡ ಇವತ್ತಿನ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದು. ಸ್ವಲ್ಪ ಸಣ್ಣ ಪುಟ್ಟದಾದಂಥ ವ್ಯವಹಾರ ದಿನಸಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸಾಲಬಾಧೆಯಿಂದ ನಿವೃತ್ತಿ ಆಗ್ತಕ್ಕಂಥ ಸುಯೋಗ. ಸಿಂಹರಾಶಿಯವರು ಇವತ್ತಿನ ದಿವಸ ಯತ್ನ ಕಾರ್ಯಾದಿಗಳಲ್ಲಿ ಏನಾದರೂ ಮನಸ್ಸಿಟ್ಟು ಸಂಕಲ್ಪದಿಂದ ಮಾಡಿದಂಥ ಪ್ರತಿಯೊಂದು ಕಾರ್ಯವೂ ಕೂಡ ಇವತ್ತಿನ ದಿವಸ ನಿಮಗೆ ಲಾಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಪ್ರಯತ್ನ ಪಡಿ. ವಿಶೇಷವಾಗಿ ಇವತ್ತಿನ ದಿವಸ ಇನ್ನಷ್ಟು ಮಂಗಳವನ್ನು ಸಿಂಹರಾಶಿಯವರು ಕಾಣಬೇಕಾದರೆ ಹಿರಿಯರ ಅಥವಾ ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದರ್ಶನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥ ಸುಯೋಗವನ್ನು ಪಡ್ಕೊಂಡಾಗ ಖಂಡಿತ ಶುಭ ಆಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸ್ತ್ರೀಯರಿಂದ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶಾರೀರಿಕವಾದಂಥ ಏನಾದರೂ ಸಣ್ಣ ಪುಟ್ಟದಾದಂಥ ವಾತರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಬರಹಗಾರರಿಗೆ, ಸಂಗೀತಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪೂರ್ವ ನಿಯೋಜಿತ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಒಂದು ಸನ್ಮಂಗಳವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ದೈವಾನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಮಂಗಳಕರವಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಕುಲಗುರುಗಳ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ಅಘೋರಾಯ ನಮಃ ಅಂತೇಳಿ ಅಘೋರುದ್ರನ ಪ್ರಾರ್ಥನೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಹಿರಿಯರ ಆಶೀರ್ವಾದದಿಂದ ನೀವು ಕೈಗೊಂಡ ಹೊಸ ಕಾರ್ಯಾದಿಗಳಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಿ ಸನ್ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಜ್ಯೋತಿಷ್ಯ ಪರಂಪರ ವಿದ್ಯೆಗಳನ್ನು ಕಲೀಲಿಕ್ಕೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಂತ ಮನೆ ಕನಸನ್ನು ನೆರವೇರಿಸಿಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಸಾಲಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥವ್ರಿಗೂ ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಆಶೀರ್ವಾದ ಸನ್ಮಂಗಳವಾಗಲಿ. ಇವತ್ತಿನ ದಿವಸ ದುರ್ಗೆಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ವೃತ್ತಿರಂಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಪುಸ್ತಕ ವ್ಯಾಪಾರಗಳಿಗೆ ಲಾಭ ಆಗ್ತಕ್ಕಂಥದ್ದು. ವೃತ್ತಿಯಲ್ಲೂ ಕೂಡ ಇವತ್ತಿನ ದಿವಸ ಗೌರವ ಸನ್ಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಟುಂಬದೊಟ್ಟಿಗೆ ಎಲ್ಲಾದರೂ ಕೂಡ ಸಮಯವನ್ನು ವ್ಯಯಿಸ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣಬೇಕಾದರೂ ವಿಶೇಷವಾಗಿ ಸಾಂಬಶಿವನ ದರ್ಶನ, ನಂಜುಂಡೇಶ್ವರನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಅಧಿಕ ಮಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ ಅಧಿಕ ಮಾಸದಲ್ಲಿ ಪೂಜಾ ಪದ್ಧತಿಗಳು ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೋದಾ? ಅದಕ್ಕೆ ನಾನು ಯಾಕಂದರೆ ನಿತ್ಯ ಅಂತಕ್ಕಂಥದ್ದು ನಿತ್ಯ ಕರ್ಮಗಳು ಅಂತ ಇರುತ್ತೆ. ಈಗ ನಾವು ನಿತ್ಯ ಯಾಕಂದರೆ ನಮ್ಮದು ರೊಟೀನಲ್ಲಿರುತ್ತೆ ಬದುಕು. ಈ ರೊಟೀನ್ ಬದುಕನ್ನು ಯಾವುದೇ ಮಾಸಗಳು ಬಂದರೂ ಕೂಡ ಕೇವಲ ವೈಯಕ್ತಿಕವಾಗಿ ಅವ್ರಿಗೇನಾದರೂ ಕೂಡ ಅಡಚಣೆಗಳಾದಾಗ ಮಾತ್ರ, ಅದು ಆರೋಗ್ಯದ ನಿಮಿತ್ತನೋ ಅಥವಾ ಮನೇಲಿ ಯಾರೋ ತೀರೋಗಿದ್ದಾರೆ ಅಥವಾ ಇನ್ನೇನೋ ಹೊರಗಡೆ ಹೋಗಬೇಕಾದಂಥ ಅನಿವಾರ್ಯತೆಗಳು, ಇದು ವೈಯಕ್ತಿಕ ವಿಚಾರಗಳಿಗೆ ಬಂದಾಗ ಮಾತ್ರ ಇದನ್ನು ನಾವು ಪೋಸ್ಟ್ಪೋನ್ ಮಾಡ್ಬೋದು, ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲದೇ ಇದ್ದಾಗ ನಿತ್ಯ ಕರ್ಮಗಳನ್ನು ಯಾವ ಮಾಸದಲ್ಲಿ ಬೇಕಾದರೂ, ಅದರಲ್ಲೂ ಕೂಡ ಇವತ್ತಿನ ವಿಶೇಷವಾಗಿ ಈ ಮಾಸದಲ್ಲಿ ಮಾಡುವಂಥ ಪ್ರತಿಯೊಂದು ದೇವತಾನುಷ್ಠಾನಾದಿಗಳು ಪುಣ್ಯತಮವಾಗಿರ್ತಕ್ಕಂಥ ಫಲವನ್ನು ಏನಂದರೆ, ಈಗ ನೀವು ಒಂದು ಗಣಪತಯೇ ನಮಃ ಅಂದರೆ 1000 ಮಂತ್ರಕ್ಕೆ ಸಮ ಆಗ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಿತ್ಯ ಕರ್ಮಾದಿಗಳಲ್ಲಿ ನೀವು ಮಾಡುವಂಥ ಪೂಜಾ ಪದ್ಧತಿಗಳನ್ನು ಶ್ರದ್ಧಾಭಕ್ತಿಗಳಿಂದ ಈ ಒಂದು ಮಾಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಪತಪಗಳನ್ನು, ದೇವತಾ ದರ್ಶನಗಳನ್ನು, ದೇವತಾ ಉಪಾಸನೆಗಳನ್ನು ಮಾಡಿಕೊಂಡಾಗ ಖಂಡಿತ ನಿಮಗೆ ಈ ಮುಂದಿನ ಏನು ದಿನಮಾನಗಳು ಬರತಕ್ಕಂಥದ್ದಾಗಿರುತ್ತೋ ಈ ಫಲವೆಲ್ಲವೂ ಕೂಡ ಅಕ್ಷಯ ಫಲವಾಗಿ ಪುಣ್ಯ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಕ್ಷಯ ಅಂದರೆ ಏನು? ಲಾಸ್ ಅಂತಕ್ಕಂಥದ್ದು, ಕ್ಷೀಣ ಆಗುತ್ತೆ ಅಂತಕ್ಕಂಥದ್ದು, ಕ್ಷಯ ಅಂತಕ್ಕಂಥದ್ದು. ಈ ಮಾಸದಲ್ಲಿ ನಿತ್ಯ ಕರ್ಮಾದಿಗಳನ್ನು ಮಾಡುವುದರಿಂದ ಅಕ್ಷಯ ಫಲವಾಗಿ ಪರಿವರ್ತನೆ ಆಗುತ್ತೆ. ಯಾವ ಕಾರ್ಯಗಳನ್ನು ಮಾಡಬಾರ್ದು ಅಂದರೆ, ಬಹಳ ಮುಖ್ಯವಾಗಿ ಇದರಲ್ಲೂ ಕೂಡ ಮನುಷ್ಯನಿಗೆ ಷೋಡಶ ಕರ್ಮಗಳು ಅಂತ ಬರುತ್ತೆ. ಇದರಲ್ಲಿ ಗರ್ಭಾಧಾನ ಮಾಡ್ಬೋದು. ಎರಡನೇದಾಗಿ ಈಗ ಗರ್ಭಧಾರಣೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಖಂಡಿತ ಅದರಲ್ಲಿ ಏನು ಸಮಸ್ಯೆ ಇಲ್ಲ, ಮಾಡ್ಬೋದು. ಎರಡನೇದಾಗಿ ಏನಪ್ಪ ಅಂದರೆ, ಈಗ ನಾಮಕರಣ ಮಾಡಬಾರ್ದು, ಅನ್ನಪ್ರಾಶನ ಮಾಡಿಸ್ಬೋದು, ಮತ್ತು ಚೌಲ ಮಾಡಿಸ್ಬೋದು.
ಮಾಡಿಸಬಾರ್ದು. ಅನ್ನಪ್ರಾಶನ ಮಾಡಿಸ್ಬೋದು, ವಿದ್ಯಾರಂಭಕ್ಕೆ ಒಳ್ಳೆಯದು. ಹೀಗೆ ನಮಗೆ ಒಂದಷ್ಟು ಜಿಜ್ಞಾಸೆಗಳು ಬಂದಾಗ, ಅಂದರೆ ಅನುಮಾನಗಳು ಬಂದಾಗ ಇದು ಮಾಡ್ಬೋದಾ ಮಾಡಬಾರ್ದು ಅಂತಕ್ಕಂಥದ್ದು. ಷೋಡಶ ಕರ್ಮಗಳಂದ್ರೆ ಮನುಷ್ಯನಿಗೆ 16 ರೀತಿಯಾದ ಕರ್ಮಗಳು ಬರುತ್ತೆ. ಬಾಲ್ಯಾವ್ಯವಸ್ಥೆಯಿಂದ ಗರ್ಭಾವ್ಯವಸ್ಥೆಯಿಂದ ವೃದ್ಧಾಪ್ಯ ವ್ಯವಸ್ಥೆ ತನಕ 16 ಕರ್ಮಗಳು. ಈ 16 ಕರ್ಮಗಳನ್ನು ಮುಖ್ಯವಾಗಿ 2 ಕರ್ಮಗಳನ್ನು ಮಾಡ್ಬೋದು, ಉಳಿದಿರ್ತಕ್ಕಂಥ ಕರ್ಮಗಳನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಇನ್ನು ನೈಮಿತ್ತಿಕ ಕರ್ಮಗಳು ಅಂತ, ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ. ಈ ನೈಮಿತ್ತಿಕ ಅಂದರೆ ಸ್ನಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಗ್ರಹಣಾಚರಣೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ವಿಶೇಷವಾಗಿ ಯಾವುದೋ ಪೂಜಾ ಪದ್ಧತಿಗಳನ್ನು ಮಾಡಬೇಕು, ಶಾಂತಿಗಳನ್ನು ಮಾಡಿಕೊಳ್ಬೇಕು, ಗ್ರಹಗಳ ಶಾಂತಿಗಳು ಮಾಡಬೇಕು, ಏನೋ ನವಗ್ರಹಗಳ ತೊಂದರೆ ಇದೆ, ಈ ರೀತಿಯಾದಂಥ ಕಷ್ಟದಲ್ಲಿರ್ತಕ್ಕಂಥ ನೈಮಿತ್ತಿಕವಾದಂಥ ಕರ್ಮಗಳನ್ನು ಮಾಡ್ಬೋದು. ಇನ್ನು ಕಾಮ್ಯ ಕರ್ಮಗಳು ಅಂತ ಬರುತ್ತೆ. ಈ ಕಾಮ್ಯ ಕರ್ಮಗಳಂದರೆ ನಾವು ಅಪೇಕ್ಷೆ ಇಟ್ಕೊಂಡು ಮಾಡ್ತೀವಲ್ವ, ಆ ಕರ್ಮಗಳಲ್ಲಿ ಕೆಲವು ಪದ್ಧತಿಗಳಲ್ಲಿ ಈಗ ದೇವರ ಪುನರ್ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಎಲ್ಲೋ ಪ್ರಯಾಣವನ್ನು ಮಾಡಬೇಕು, ಮಾತುಕತೆ ಮಾಡಬೇಕು, ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಭೂ ವ್ಯವಹಾರಾದಿಗಳಲ್ಲಿ ಮಾತುಕತೆ ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಏನಂದರೆ ನಮಗೆ ಸಂಕ್ಷಿಪ್ತವಾಗಿ ಒಂದು 16 ಕರ್ಮಗಳಲ್ಲಿ ಒಂದು 13 ಕರ್ಮಗಳನ್ನು ಮಾಡಬೇಡಿ. ಇನ್ನು ಉಳಿದಿರ್ತಕ್ಕಂಥ 3 ಕರ್ಮಗಳಲ್ಲಿ ಒಂದನೇದು ಅಂತ್ಯಷ್ಟೇ ನಮಗೆ ಬಿಟ್ಬಿಡ್ತೀವಿ. 2 ಕರ್ಮಗಳನ್ನು ಮಾಡ್ಬೋದು ಅಂತ ಶಾಸ್ತ್ರ ನಿರೂಪಣೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಕ್ಷಯ ಮತ್ತು ಅಕ್ಷಯ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಲಗ್ನಗಳು ಸೂರ್ಯನ ಉಪಾಸನೆ, ಸೂರ್ಯನ ಮೇಲೆ ಪ್ರಾರಂಭ ಆಗ್ತದೆ. ಅಂದರೆ ಸೂರ್ಯ ಎಲ್ಲಿ ಯಾವ ರಾಶಿಯಲ್ಲಿ ಇರ್ತಾನೋ ಆ ಲಗ್ನದಿಂದ ಪ್ರಾರಂಭ ಆಗುತ್ತೆ. ಸೂರ್ಯ ಪ್ರತಿ ಮಾಸದಲ್ಲೂ ಕೂಡ ಒಂದು ಸಂಕ್ರಮಣವಾಗಿ ಪರಿವರ್ತನೆ ಆಗ್ತಾನೆ. ಈಗ ಇತ್ತೀಚೆಗೆ ತಾನೇ ವೃಷಭ ಸಂಕ್ರಮಣ ಆಯಿತು, ನೆಕ್ಸ್ಟ್ ಮಿಥುನ ಸಂಕ್ರಮಣಕ್ಕೆ ಬರ್ತಾನೆ. ಸಂಕ್ರಮಣ ಅಂದರೆ ಈ ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಕ್ಕಂಥದ್ದು. ಯಾವ ಮಾಸದಲ್ಲಿ 2 ಸಂಕ್ರಮಣಗಳು ಬರುತ್ತೋ ಆ ಸಂಕ್ರಮಣಕ್ಕೆ ಫಲ ಇಲ್ಲ ಅಂತಕ್ಕಂಥದ್ದು, ಆವಾಗ ಏನಾಗುತ್ತೆ, ಕ್ಷಯವಾಗುತ್ತೆ ಅಂತಕ್ಕಂಥದ್ದು. ಯಾವ ಮಾಸದಲ್ಲಿ ಸಂಕ್ರಮಣ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೋ ಅದಕ್ಕೆ ಬಹಳ ಮುಖ್ಯವಾಗಿ ನಾವೇನು ಮಾಡ್ತೀವಿ, ಅಧಿಕ ಮಾಸ ಅಂತ ಕರಿತೀವಿ. ಗುರುಗಳೇ, ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ತುಮಕೂರಿಂದ ಮಾಲಮ್ಮ ಅಂತ ಹೇಳಿ. ಮಾಲಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಿ. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ಮಗನ ಬಗ್ಗೆ ಕೇಳಬೇಕಾಯ್ತು. ಆಯಿತು, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 6 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಅಮ್ಮ, ಏನು ನಿಮ್ಮ ಪ್ರಶ್ನೆ? ಮಗನ ಬ್ಯಾಂಕ್ ಮದುವೆ ಆಗ್ತಾ ಇಲ್ಲ. ಅಮ್ಮ, ಮದುವೆ ಎಷ್ಟು ಏಜ್ ಈಗ? 27 ಗುರುಗಳು. ಈ ವರ್ಷದಲ್ಲಿ ಆಗುತ್ತೆ, ಧೈರ್ಯವಾಗಿರಿ. ನವಂಬರ್ ಅಷ್ಟೊತ್ತಿಗೆ ಒಳ್ಳೇದಾಗುತ್ತೆ, ಏನು ಚಿಂತೆ ಮಾಡುವ ಅಗತ್ಯ. ಕುಲದೇವರಿಗೆ ಮತ್ತು ಕುಲಗುರುಗಳಿಗೆ ಒಮ್ಮೆ ಹೋಗಿ ಬನ್ನಿ, ಅಥವಾ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಕರ್ಕೊಂಡು ಹೋಗಿ, ನಿಮ್ಮ ಮಗ ಮತ್ತು ಒತ್ತು ಕುಟುಂಬದವರು ಹೋಗಿ ಅನನ್ಯವಾಗಿ ಗುರುಗಳಲ್ಲಿ ಮೊರೆ ಇಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಒಂದೊಮ್ಮೆ ಏನಪ್ಪ ಅಂದರೆ ಶ್ರೀಕಾಳಹಸ್ತಿಗೆ ಹೋಗಿ ಇವರ ಹೆಸರಲ್ಲಿ ಇರ್ತಕ್ಕಂಥ ದೋಷಾದಿಗಳು, ಗ್ರಹ ದೋಷಾದಿಗಳು, ಸರ್ಪದೋಷಾದಿಗಳು ಇರ್ತಕ್ಕಂಥ ಆ ಸಮಸ್ಯೆ ಇರ್ತಕ್ಕಂಥದ್ದು ಆದುದರಿಂದ ಒಂದೊಮ್ಮೆ ಇದು ನೀವು ಮುಖ್ಯವಾಗಿ ಶ್ರೀಕಾಳಹಸ್ತಿಗೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಮಂಗಳವಾರ ದಿವಸ ಪೂಜೆ ಮಾಡ್ಕೊಂಡು ಬನ್ನಿ. ಮಂಗಳವಾರ ಅಥವಾ ಭಾನುವಾರ ರಾಹು ಕಾಲದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನನ್ನ ಧ್ವನಿ ಕೇಳ್ತಾ ಇದೆಯಾ? ಹೆಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್. ತಮ್ಮ ಹೆಸರು ತಿಳಿಸಬಹುದಾ? ಹಲೋ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ತಮ್ಮ ಹೆಸರು ತಿಳಿಸಬಹುದಾ? ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಹಲೋ, ಕೇಳಿಸ್ತಿದ್ಯಾ ಧ್ವನಿ? ಏನು ನಿಮ್ಮ ಪ್ರಶ್ನೆ? ನಾವು ಮನೆ ಕಟ್ಟಿದ್ದೀವಿ, ಹೊಸ ಮನೆ. ಅದು 1 ಸಾವಿರ ಬಿಟ್ಬಿಟ್ಟು ಮತ್ತೆ ಅದನ್ನ ಕಟ್ಟಕ್ಕೆ ಹಾಕಿ ಬರುತ್ತೆ. ಅದು ಯಾಕಂತ ತಿಳಿಸ್ಕೊಡಿದ್ರಿ. ನೀವು ಒಂದೊಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ನಿಮ್ಮ ಸ್ಕೆಚ್ಚನ್ನು ಎಲ್ಲೆಲ್ಲಿ ಯಾವ ಮೂಲೆಗಳಲ್ಲಿ ಏನನ್ನು ಮಾಡಿದ್ದೀರಾ ಅಂತಕ್ಕಂಥದ್ದನ್ನು, ಅಡುಗೆ ಮನೆಯಲ್ಲಿ ಬಂದಿದೆ, ಬಾತ್ರೂಮ್ ಎಲ್ಲಿ ಬಂದಿದೆ, ಅಥವಾ ನಿಮ್ಮ ಒಟ್ಟಾರೆಯಾದ ಒಂದು ಚಿತ್ರವನ್ನು ಕಳಿಸ್ಕೊಡಿ. ನಾನು ನೋಡಿ ಎಷ್ಟು ಆಯುವರ್ಗದಲ್ಲಿ ಎಷ್ಟಾಗಿದ್ದೀರಾ ಅಂತಕ್ಕಂಥದ್ದನ್ನು ಖಂಡಿತ ನಿಮ್ಗೆ ನಾನು ತಿಳಿಸುವ ಪ್ರಯತ್ನ ಪಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಮುಂದಿನ ರಾಶಿ ಫಲಗಳನ್ನು ತಿಳಿಸಬಹುದಾ? ಖಂಡಿತ.
ಮುಂದಿನ ರಾಶಿ ಧನುರಾಶಿ. ಇವತ್ತಿನ ದಿವಸ ವಿಶೇಷವಾಗಿ ಪತಿಪತ್ನಿಯರಲ್ಲಿ ಇವತ್ತಿನ ದಿವಸ ಸುಖ ಸೌಖ್ಯಪ್ರದವಾಗಿರ್ತಕ್ಕಂಥ ಮಾತುಗಳ ಆಲೋಚನೆ ಆಗ್ತಕ್ಕಂಥದ್ದಾಗಿರುತ್ತೆ. ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಕ್ಕಂಥ ಸುಯೋಗ, ಕಾನೂನಾತ್ಮಕ ವಿಚಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿತ್ರರ ಸಮಾಗಮನ ಅಥವಾ ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಕೂಡ ಹೊರಗಡೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಧನುರಾಶಿಯವರು ಗುರುಗಳ ಪ್ರಾರ್ಥನೆ, ಸಾಂಬಶಿವನ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಕರ ರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಮಾನಸಿಕ ಒತ್ತಡದಿಂದ ವಿಮುಕ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ನೂತನ ವ್ಯವಹಾರ ವ್ಯಾಪಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದು. ಪ್ರಯತ್ನದಲ್ಲಿ ಇವತ್ತಿನ ದಿವಸ ಇದ್ದಂಥ ವಿಘ್ನಾದಿಗಳು ನಿವೃತ್ತಿ ಆಗ್ತಕ್ಕಂಥದ್ದು. ಆದುದರಿಂದ ಇವತ್ತಿನ ದಿವಸ ಮಹಾಗಣಪತಿಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ ಒತ್ತಡ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂತಹ ಆರೋಗ್ಯದ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದು. ಸ್ವಂತ ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣವನ್ನು ಮಾಡ್ತಕ್ಕಂಥ ಸುಯೋಗ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಮುಂದಿನ ರಾಶಿ ಕುಂಭರಾಶಿ. ವಿಶೇಷವಾಗಿ ಇವತ್ತಿನ ದಿವಸ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ಪುಸ್ತಕ ವ್ಯಾಪಾರಗಳ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಗೌರವ ಸಿಗ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ಗ್ರಂಥಿಗೆ ವ್ಯಾಪಾರದಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ವಿಶೇಷವಾಗಿ ಎಲ್ಲಾದರೂ ಕೂಡ ಅನಾಮಿಕದಿಂದ ಏನಾದರೂ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮನೆಯಲ್ಲಿ ಲಾಭ ಆಗ್ತಕ್ಕಂಥದ್ದು, ಮನೆ ಕುಟುಂಬದವರೊಟ್ಟಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ಹೊಸ ವ್ಯವಹಾರಾದಿಗಳನ್ನು ಪ್ರಾರಂಭಿಸುವಂತಹ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಂ ಗುರುಗಳೇ, ಈಗ ಅಧಿಕ ಮಾಸದ ಬಗ್ಗೆ ಮಾತಾಡ್ತಾ ಇದ್ವಿ. ಅಧಿಕ ಮಾಸದಲ್ಲಿ ಆಚರಿಸಬೇಕಾಗಿರುವಂಥ ಕೆಲವೊಂದಿಷ್ಟು ಪದ್ಧತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಈ ಪೂಜೆಗಳನ್ನು ಮಾಡಿದ್ರೆ, ಈ ಪದ್ಧತಿಗಳನ್ನು ನಾವು ಪಾಲಿಸಿದ್ರೆ ನಮಗೆ ಇಂಥ ಫಲಗಳು ಸಿಗತ್ತೆ ಅನ್ನೋಂಥದ್ರೆ ಅದು ಯಾವ ಗುರುಗಳೇ? ಬಹಳ ಮುಖ್ಯವಾಗಿ ಈ ಒಂದು ಮಾಸದಲ್ಲಿ ಶಾಂತಿ ಕರ್ಮಗಳನ್ನು ಮಾಡಿಕೊಂಡಾಗ ಅನಿಶ್ಚಿತವಾಗಿರ್ತಕ್ಕಂಥ ಬದುಕು ನಮ್ಮನ್ನು ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ದುಃಖಕ್ಕೆ ದೂಡುಬಿಟ್ಟಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಈ ಒಂದು ಕ್ಷಯ ಅಥವಾ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಶಾಂತಿ ಕರ್ಮಗಳನ್ನು ಮಾಡ್ಕೊಳ್ತಕ್ಕಂಥ ಪದ್ಧತಿಗಳು, ಇನ್ನು ದೃಷ್ಟಿಬಾಧೆಗಳ ನಿವೃತ್ತಿ ಮಾಡ್ತಕ್ಕಂಥದ್ದು, ತಾಮಸಿಕ ಪೂಜೆಗಳು ಬಹಳ ಮುಖ್ಯವಾಗಿ. ಏನೋ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದಾಗ, ಈಗ ಎಲ್ಲೋ ಪಾಪ ಇದರಲ್ಲಿ ಇರ್ತಾರೆ, ತುಂಬ ದಿನಗಳಿಂದ ನರಳುತ್ತಾ ಇರತಕ್ಕಂಥದ್ದು, ಅಂಥವರು ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಜಪತಪ ಜಪಗಳನ್ನು ಮಾಡಿಸ್ತಕ್ಕಂಥದ್ದು ವಿಶೇಷ ಫಲವನ್ನು ಕೊಡುತ್ತೆ. ಅದರೊಟ್ಟಿಗೆ ಅವರು ಸ್ವಯಂಕೃತವಾಗಿ ತಪಸ್ಸನ್ನು ಅಂದರೆ ಮಂತ್ರಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಶುಭ ಫಲವನ್ನು ಕೊಡುತ್ತೆ. ವಿಶೇಷವಾಗಿ ಹೊಸ ವ್ಯವಹಾರಾದಿಗಳಲ್ಲಿ, ಹೂಡಿಕೆಗಳಲ್ಲಿ ಈ ಒಂದು ಮಾಸದಲ್ಲಿ ಪ್ರಯತ್ನ ಪಟ್ಟಾಗ, ಅಂದರೆ ಏನೋ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತಾರೆ, ನಿಜ ಜ್ಯೇಷ್ಠದಲ್ಲಿ ಮಾಡ್ತಕ್ಕಂಥ ವ್ಯಾಪಾರವನ್ನು ಮದುವೆ ಮುಂಜೆ ನಾಮಕರಣಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಕರ್ಮಗಳನ್ನು ಮಾಡ್ಬೋದು. ಅದರಲ್ಲೂ ಕೂಡ ಈಗ ಏನಾಗ್ಬಿಟ್ಟಿದೆ, ಇಂದಿನ ಕಾಲದಲ್ಲಾದರೆ ಆಯಾಯ ಪ್ರಾಂತದವರು ಮಾತ್ರ ವಾಸ ಮಾಡ್ತಿದ್ರು. ಈಗ ಬೆಂಗಳೂರಲ್ಲಿ ಎಲ್ಲ ದೇಶದ ವಾಸ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ನಮಗೆ ಸೌರಮಾನಕ್ಕೆ ನಾವು ಸಂಬಂಧಪಟ್ಟಿರ್ತಕ್ಕಂಥವ್ರು ನಾವು ಮದುವೆ ಮಾಡ್ತೀವಿ ಅಂತಾರೆ. ಅಂದರೆ ಕಾಲಮಾನಕ್ಕೆ ನಾವು ಏನಂದರೆ ಕೆಲವರು ಯಾರು ಆಚರಣೆಯನ್ನು ಮಾಡ್ತಾರೋ ಅವ್ರಿಗೂ ಮಾತ್ರ ಇದು ಅನ್ವಯಿಸುತ್ತೆ ಹೊರತು ಆಚರಣೆ ಮಾಡದೇ ಇರತಕ್ಕಂಥವ್ರಿಗೆ ಅನ್ವಯಿಸಲ್ಲ. ಯಾಕಂದ್ರೆ ಅವ್ರವ್ರ ಪದ್ಧತಿಗಳು. ಈಗ ಕೇರಳದವ್ರಿಗೆ ಅವ್ರದೇ ಇದು ಶುಭ ಮಾಸ ಅಂತ ಆಗ್ತೆ. ನಮ್ಗೆ ಇವಾಗ ನಾವು ಇದನ್ನ ಅಕ್ಷಯ ಮಾಸ ಅಂತ ಹೇಳ್ತೀವಿ, ಮತ್ತೆ ಕ್ಷಯ ಮಾಸ ಅಂತ ಹೇಳ್ತೀವಿ. ಯಾಕೆಂದ್ರೆ ಕೆಲವು ಪ್ರಾಂತ್ಯವಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾಗ ಅವರವರ ಒಂದು ಅನುಷ್ಠಾನಕ್ಕೆ, ಅವರವರ ಒಂದು ಪರಂಪರೆಗೆ ಅನುಸಾರವಾಗಿ ಅವರು ಆಚರಣೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಪುಣ್ಯಕ್ಷೇತ್ರಗಳ ದರ್ಶನ, ಅದರಲ್ಲೂ ಕೂಡ ಕುಲದೇವರ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಕುಟುಂಬದವರೊಟ್ಟಿಗೆ ಅಧಿಕ ಫಲವನ್ನು ಕೊಡುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಇನ್ನು ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡ್ತಕ್ಕಂಥದ್ದು, ಈಗ ಜ್ಯೋತಿರ್ಲಿಂಗಗಳ ದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾವು ಅಮ್ಮನವರ ಸನ್ನಿಧಾನಗಳಿಗೆ ಬಹಳ ಮುಖ್ಯವಾಗಿ ಅಷ್ಟಾದಶ ಪೀಠಗಳ ದರ್ಶನ ಮಾಡ್ತಕ್ಕಂಥದ್ದು, ಚಾರ್ಧಾಮ್ ಯಾತ್ರೆ ಮಾಡ್ತಕ್ಕಂಥದ್ದು, ಯಾತ್ರೆಗಳಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಫಲ. ಯಾಕೆಂದರೆ ಈ ಒಂದು ಯಾತ್ರೆ ಕೂಡ ಚಾರ್ಧಾಮ್ ಯಾತ್ರೆ, ದ್ವಿಧಾಮ ಯಾತ್ರೆ ಅಂತಕ್ಕಂಥದ್ದು, ಇದು ಬಹಳ ಮುಖ್ಯವಾಗಿ ಈ ಒಂದು ಮಾಸದಲ್ಲಿ ವಿಷ್ಣು ಮತ್ತೆ ಶಿವನ ಸಂಯೋಜನೆ ಇರತಕ್ಕಂಥದ್ದು. ಈ ತಿಂಗಳಿಗೆ ಅಧಿಪತಿ ಆಗಿರ್ತಕ್ಕಂಥವನು ಮಾಧವನು, ಬಹಳ ಮುಖ್ಯವಾಗಿ ಪುರುಷೋತ್ತಮ ಅಂತ ನಾವೇನ್ ಕರಿತೀವೋ, 12 ಮಾಸಗಳಿಗೆ 12 ದೇವತೆಗಳ ಉಪಾಸನೆಗಳು ಇರ್ತಕ್ಕಂಥದ್ದು. ಇದಕ್ಕೆ ಪುರುಷೋತ್ತಮ ಅಂತ ಸಾಕ್ಷಾತ್ ಕೃಷ್ಣ ಹೇಳಿದ್ದಾನೆ, ನನ್ನದೇ ಈ ಮಾಸ ಅಂತ. ಸೊ ಹಾಗಾಗಿ ಈ ಮಾಸದಲ್ಲಿ ಮಾಡ್ತಕ್ಕಂಥ ನಾವು ಯಾವುದೇ ಪೂಜಾನುಷ್ಠಾನಗಳನ್ನು ಮಾಡಿದಾಗ ಕೊನೆಯದಾಗಿ ಒಂದು ಮಂತ್ರವನ್ನು ಹೇಳ್ತೀವಿ.
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಹುತಾಸನ ಯದ್ಯುದಂತು ಮಯಾ ದೇವ ಪರಿಪೂರ್ಣಂ ತದಸ್ತುಮೆ ಅಂತೇಳಿ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ. ಅಂದರೆ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಪೂಜಾ ವಿಧಾನಾದಿಗಳೆಲ್ಲವನ್ನು ಕೂಡ ನನಗೆ ತಿಳಿದಿರತಕ್ಕಂಥ ಎಲ್ಲ ಪೂಜಾ ಅನುಷ್ಠಾನಗಳನ್ನು ಕೂಡ ಭಗವಂತನಿಗೆ ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಹಾಗಾಗಿ ಈ ಮಾಸದಲ್ಲಿ ನೀವು ಅರ್ಪಣೆ ಮಾಡ್ತಕ್ಕಂಥದ್ದು ಯಾರಿಗಪ್ಪ ಅಂದರೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತೇಳಿ ಈಗ ನಾವು ಕೃಷ್ಣನ ಮಂತ್ರ, ರಾಮನ ಮಂತ್ರ, ಹೀಗೆ ಅವರವರ ಅನುಷ್ಠಾನ ಪದ್ಧತಿಗಳಿಗೆ ಅನುಸಾರವಾಗಿ ಪದ್ಧತಿ ಅನುಸಾರದಲ್ಲಿ ಮಾಡಿಕೊಂಡ್ರೆ ಖಂಡಿತ ಪುಣ್ಯತಮವಾಗಿರ್ತಕ್ಕಂಥದ್ದು. ಇಲ್ಲ ಸ್ವಾಮಿ, ನಾವು ಗೃಹಸ್ಥರಾಗಿದ್ವಿ, ಮನೇಲಿ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾಮ ಜಪ ಸ್ಮರಣೆ ಮಾಡ್ತಕ್ಕಂಥದ್ದು ಏನು, ಎಲ್ಲಿ ಕೂತ್ಕೊಂಡು ಏನು ಬೇಕಾದರೂ ಮಾಡ್ಬೋದು. ಕೃಷ್ಣಾಯ ವಾಸುದೇವಾಯ ನಮಾಮಿ ಹರಿಯೇ ಪರಮಾತ್ಮನೇ ಮನಕ್ಲೇಶನಾಶಾಯ ಗೋವಿಂದಾಯ ನಮಃ ಅಂತೇಳಿ, ಅಥವಾ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಅಂತೇಳಿ ರಾಮನಾಮ ಅಥವಾ ಕೃಷ್ಣನ ನಾಮ ಅಥವಾ ನಿಮ್ಮ ಇಷ್ಟ ಆಂಜನೇಯನ ಮಂತ್ರ ಇರ್ಬೋದು, ಗಣಪತಿ ಮಂತ್ರ ಇರ್ಬೋದು, ದುರ್ಗೆ ಮಂತ್ರ ಇರ್ಬೋದು, ಚಾಮುಂಡೇಶ್ವರಿ ಮಂತ್ರ ಇರ್ಬೋದು, ಗಾಮಾಕ್ಯ, ಪ್ರತ್ಯಂಗಿರ, ಬಗಳಾಮುಖಿ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ, ಯಾವ ಮಂತ್ರನೂ ಬೇಕಾದರೂ ಕೂಡ ಅನುಷ್ಠಾನ ಮಾಡಿಕೊಂಡಾಗ ಅಧಿಕ ಫಲ ಸಿಗುತ್ತೆ. ಮುಂದೆ ಬರಬಹುದಾದಂಥ ದುರ್ಘಟನೆಗಳಿಂದ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಮೃತ್ಯುಂಜಯ ಮಂತ್ರ ಎಸ್ಪೆಷಲ್ ಏನಪ್ಪ ಅಂದರೆ ಈ ಒಂದು ಮಾಸದಲ್ಲಿ ಮೃತ್ಯು ಸಮಾನವಾದಂಥ ಆರೋಗ್ಯದ ಸಮಸ್ಯೆಗಳಿದ್ದಂಥವರು ನೀವು ಮೃತ್ಯುಂಜಯನ ಮಂತ್ರವನ್ನು ನಿಮಗೆ ಶಕ್ತಿ ಇದ್ದಂಥವ್ರು ನೀವೇ ಮಾಡಿಸಿ, ಇಲ್ಲಾಂದರೆ ಪುರೋಹಿತರನ್ನು ಕರೆಸಿ ಜಪಾನುಷ್ಠಾನಗಳನ್ನು ಮಾಡಿಸ್ಕೊಂಡಾಗ ಅಧಿಕ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಶಾರದಾ ಅಂತ ಹೇಳಿ ಬಿಜಾಪುರದಿಂದ ಕಾಲರ್ ವೇಟ್ ಮಾಡ್ತಾರೆ. ಶಾರದಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅಂದ್ರೆ ನಾವು ಬೋರ್ವೆಲ್ ಬಾವಿ ಹೊಳಿಸ್ಬೇಕಂತ ಮಾಡಿದೀವಿ, ಅದ್ರ ಬಗ್ಗೆ ಕೇಳಬೇಕಂತ ಮಾಡಿದ್ವಿ. ಸರಿ, 1ರಿಂದ 30ರೊಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 15 ರೀ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಏನು ನಿಮ್ಮ ಪ್ರಶ್ನೆ? ನಮ್ದು ಬಾವಿ ಹೊಳಿಸ್ಬೇಕಂತ ಮಾಡಿದಿರು ಹೊಲದಲ್ಲಿ. ಬೋರ್ವೆಲ್ಲ ಬಾವಿನ? ಬಾವಿ. ಓಕೆ. ಚಿತ್ರದುರ್ಗದಲ್ಲಿ ಐತಿ, ಅಲ್ಲಿ ಹೊಳಿಸ್ಬೇಕಂತ ಮಾಡಿದ್ದೀವಿ. ಹೊಳಿಸಿ ಚಲೋ ಆಗ್ತದೆ. ನೀವು ಶನಿವಾರ ಅಥವಾ ಗುರುವಾರ ಈ 2 ದಿನಗಳಲ್ಲಿ ನೀವು ಕಾರ್ಯವನ್ನು ಪ್ರಾರಂಭ ಮಾಡಿ. ಶನಿವಾರ ಅಥವಾ ಗುರುವಾರ 2 ದಿನಗಳಲ್ಲಿ ಕಾರ್ಯಾರಂಭ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ವಿಶೇಷದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.